ಹೊರಬಂದ ರಂಗನಾಥ ಪದ್ಮಾವತಿಯನ್ನು ಕಂಡು ವ್ಯಾಮೋಹಗೊಂಡು ಹಪ್ಪಿ ತಪ್ಪಿ ಮುದ್ದಾಡಿ ಅಲ್ಲಿ ಎಲ್ಲ ನಟನೆ ಮಾಡಿಬಿಟ್ರು. ಬಾಲಲೀಲೆಯ ತೋರಿ ಮನವ ಸೂರೆಗೊಂಡೋ ಪದ್ಮಾವತಿಯ ಜೊತೆಗೆ ಸರಸವಾಡಲೋ ರಾತ್ರಿಯು ಕಳೆಯಲೋ ಬೆಳಕೋ ಕಾಣುತ್ತಲಿರಲು ಮತ್ತೆ ನಾಳೆಗೆ ನಾನು ಬರುವೇನೊಂದೊರಟ. ಅವನು ಹೋಗ್ಬಿಡ್ತಾನೆ. ಸರಸ ಆಡಾದ್ಮೇಲೆ ಬೆಳಕಾಯ್ತು, ನಾಳೆ ಬರ್ತೀನಿ ಅಂತ ಹೊರಟ್ಬಿಟ್ಟಿದ್ದೆ. ಆಮೇಲೆ ಚಿಪ್ಪಿಗೂ ಸೇರ್ಕೊಂಬಿಟ್ಟ. ತಾಯಿಗೆ ತಿಳಿದಾರೆ ಕಳವಳಗೊಳ್ಳುವಳು, ನಮ್ಮ ಮರ್ಮವ ನೀನು ತಿಳಿಸಬೇಡೆಂದ. ಪದ್ಮಾವತಿಗೆ ಹೇಳ್ತಾನೆ, ನಮ್ಮ ಮರ್ಮವನ್ನು ನಮ್ಮ ತಾಯಿ ತಿಳಿಸ್ಬೇಡ, ತಿಳಿದ್ರೆ ಕಳವಳಗೊಳ್ತಾಳೆ ಅಂತೇಳಿ ತಿಳಿಸ್ತಾನೆ. ಇದ ಕೇಳಿ ಪದ್ಮಾವತಿಯು ಬೆಚ್ಚಿನಿಂದಾಳು, ಯಾವ ಜನ್ಮದ ಪಾಪ ಇವರಿಗೆ ಕಾಡಿದೆ, ಯಾವ ಜನ್ಮದ ಪಾಪ ಇವರು ಬೆನ್ನಟ್ಟಿ ಬಂದಿದೆ. ತಾಯಿ ಮಕ್ಕಳು ಅನ್ನೋ ಪರಿಜ್ಞಾನನೇ ಇಲ್ವೇ, ತಾಯಿ ಮಗನ ನೋಡಿಲ್ಲ, ಮಗ ತಾಯಿ ನೋಡೋಕ್ಕಾಗಿಲ್ವಲ್ಲ, ಇದೇನು ಕರ್ಮ ಅಂತ ಕೇಳ್ತಾಳು. ಯಾರ ಮಹಿಮೆಯಿಂದ ಶಾಪ ತಗೋಲಿದೆ, ಇಂಥ ಚಲುವನ ಪಡೆದ ನಾನೇ ಧನ್ಯಾಳು. ಓ ಮರ್ಮದಲ್ಲಿ ಮಡಗಿ ತಾಯಿ ಬಳಿಗೋದಾಳು, ಅನಾಥ ಎಣ್ಣಾದ ತುಳಸಮ್ಮನ ಕಂಡು. ಆಗ ಅವರ ಅತ್ತೆ ಬಳಿಗೆ ಹೋಗ್ತಾಳೆ. ಅವಳು ಹೋಗಿ ನೋಡಿಬಿಟ್ಟು, ಅವಳು ಅನಾಥ ಆಗಿ ತಾನು ಬಂದದ್ದು ಅಲ್ವಾ, ಬರಬೇಕಾದ್ರೆ ಅನಾಥ ಆಗಿ ಬಂದದ್ದು, ಪೆಟ್ಟಿಗೆ ಒಳಗೆ ಬಂದು ಸಿಕ್ಕಿದ್ಲು ಅವಳಿಗೆ. ಅವಳೇನಾಗೆ, ಅವಳು ಅನಾಥ ಹೆಣ್ಣು. ಆ ತಾಯಿ ಹತ್ರ ಹೋಗಿ ಪದ್ಮಾವತಿ ಹೇಳ್ತಾಳೆ, ಮರ್ಮದಲ್ಲೇ ಮಡಗಿ ತಾಯಿ ಬಳಿಗೋದಾಳು, ಅನಾಥ ಎಣ್ಣಾದ ತುಳಸಮ್ಮನ ಕಂಡು. ಕಾಲಿಗೆ ನೀರೆರೆದೋ ಸೆರೆಗೊಡ್ಡಿ ಬೇಡಾಳೋ, ನಿಮ್ಮ ಸೊಸೆ ಮಾಡಿಕೊಳ್ಳಿ ಎಂದು ಕೇಳಾಳು. ಅವಳಿಗೆ ಗಾಬರಿ ಆಗತ್ತೆ. ಏನಿದು, ನನ್ನ ಸೊಸೆ ಮಾಡ್ಕೊಂತಾಳಲ್ಲ, ನನಗೆ ಯಾವ ಮಗವನೇ ಅದಿರೋದು ನೋಡಿ. ಆಮೇಲೆ ಚಿಪ್ಪು, ಅದಕ್ಕೆ ರೂಪ ಇಲ್ಲ, ಯಾವುದೂ ಇಲ್ಲ, ಇದನ್ನು ಯಾಕೆ ಕೂಡ ಆಸೆ ಪಟ್ಟು ಕೇಳ್ತಾಳೆ ಅಂಥೇಳಿ ಗಾಬರಿ ಆಗ್ಬಿಡ್ತಾಳೆ ತುಳಸಮ್ಮ. ಆವಾಗ ಏನಮ್ಮ ಮಹತಾಯೇ ಏನ ನುಡಿಯುವೆ ನೀನೋ, ನಿನಗೆ ತಕ್ಕವರನು ನಿನಗೆ ತಕ್ಕವರನು ಎಲ್ಲಿ ಇರುವಾನೋ ಎಂದ ನುಡಿಯ ಕೇಳಿ ನಸುನಾಗೂತ ಬಾಲೆ, ಆಮೆ ರೂಪದಲ್ಲಿರುವ ನಿನ್ನ ಮಗನಮ್ಮ. ಎಲ್ಲಮ್ಮ ಇದ್ದಾನೆ ನಿನಗೆ ಗಂಡ, ಅಂಥ ಸುಂದರವಾದಮ್ಮ ಗಂಡೆಲ್ಲಿದ್ದಾನೆ, ಯಾಕಮ್ಮ ಹಿಂಗೆ ಕೇಳ್ತೀಯ ಅಂದಾಗ ಹೇಳ್ತಾಳೆ ತುಳಸಮ್ಮಗೆ, ನೋಡಮ್ಮ, ನಿನ್ನ ಮಗ ಆಮೆ ರೂಪದಲ್ಲಿದ್ದಾನಲ್ಲ, ಅವನೇ ನಿನ್ನ ಮಗ, ನನ್ನ ಗಂಡ, ನನ್ನನ್ನು ಅವನಿಗೆ ಸೊಸೆ ಮದುವೆ ಮಾಡಿ ನನ್ನ ಸೊಸೆ ಅಂತ ಕೇಳಿದ್ರು. ಮನಸಾರೆ ವರಿಸಿರುವೆ ಇದು ಸತ್ಯ ಕೇಳಮ್ಮ, ಮನಸಾರೆ ಒಪ್ಪಿರುವೆ ವರಿಸಿರುವೆ ಇದು ಸತ್ಯ ಕೇಳಮ್ಮ, ನಿಮ್ಮ ಸೇವೆಗೆ ನನಗೆ ಅನುವು ಮಾಡಮ್ಮ. ಅಮ್ಮ, ಆಮೇಲೆ ಆಗಲಿ ಯಾರೇ ಆಗಲಿ ನನ್ನ ಪಾಲಿಗೆ ಬಂದಿದ್ದು ಪರಮಾನ್ನ, ನಾನು ಅವನ್ನೇ ಮದುವೆ ಮಾಡ್ತೀನಿ, ಇದು ಸತ್ಯ ಕೇಳಮ್ಮ. ನೀನು ನನ್ನನ್ನು ಸೊಸೆ ಮಾಡಿಕೊಂಡು ನಿನ್ನ ಸೇವೆ ಮಾಡೋ ಭಾಗ್ಯನ ನನಗೆ ಕೊಡಮ್ಮ ಅಂತ ಕೇಳಿದೆ. ಅದಕ್ಕೆ ಅವಳು ಹೇಳ್ತಾಳೆ, ಮಹಾರಾಣಿ ಅಲ್ವೇ, ಇದು ಯಾಕೆ ಮುಚ್ಚುಡಿ ಹಿಂಗೆ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾಳಾಗ, ಈ ಪ್ರಕಾರವಾಗಿ ಪದ್ಮಾವತಿಯ ರಾಗಕ್ಕೆ ಮನಸೋತ ರಂಗನಾಥನು ಆಮೆಯ ಚಿಪ್ಪಿನಿಂದ ಹೊರಬಂದು ಪದ್ಮಾವತಿಯ ಒಡನೆ ರಾತ್ರಿಯೆಲ್ಲ ಸರಸವಾಡಿ
ಬೆಳಗಾಗುವ ಸಮಯಕ್ಕೆ ಸರಿಯಾಗಿ ರಂಗನಾಥನು ನನ್ನ ತಾಯಿಗೆ ಮರ್ಮ ತಿಳಿದರೆ ಕಳವಳಗೊಳ್ಳುವಳೆಂದು ವಿಷಯದ ತಿಳಿಸಬೇಡವೆಂದು ಪದ್ಮಾವತಿಗೆ ತಿಳಿಸಿ ಆಮೆಯ ಚಿಪ್ಪನು ಸೇರಿಕೊಂಡನು. ಪದ್ಮಾವತಿಯು ಕೂಡಲೇ ತುಳಸಮ್ಮನ ಬಳಿಗೆ ಹೋಗಿ ಕಾಲಿಗೆ ನೀರೆರೆದು ಶರಗೊಡ್ಡಿ ನನ್ನನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳಲು ಗಾಬರಿಗೊಂಡ ತುಳಸಮ್ಮ, ನಿನಗೆ ತಕ್ಕನಾದವರ ಎಲ್ಲಿದ್ದಾನೆ? ನನಗೆ ಅಂತಹ ಮಗನಿಲ್ಲವೆಂದು ನುಡಿಯಲು ಪದ್ಮಾವತಿಯು ಮುಗುಳನಗೆಯಿಂದ, ಅತ್ತಮ್ಮನವರೇ, ಆಮೆ ರೂಪದಲ್ಲಿರುವ ನಿನ್ನ ಮಗನನ್ನೇ ನಾನು ಮನಸಾರೆ ಒಪ್ಪಿರುವುದು ಸತ್ಯ ಎಂದು ನುಡಿಯಲು ತುಳಸಮ್ಮ ಏನೆಂದು ಪೇಳುತ್ತಿದ್ದಾಳದಿಂತೆನೇ. ಅನ್ನವಿಟ್ಟ ಮಹಾತಾಯೇ, ಭೇದವಿಲ್ಲದ ಕೇಳಮ್ಮ ತಾಯೇ, ಅರಮನೆಯ ಅರಗಿಣಿ ನೀನಮ್ಮ, ಓ ರಾಜಕುಮಾರಿ, ಮುದ್ದಿನ ಬಾಲೆ ಮುದದಿಂದ ಕೇಳಮ್ಮ. ರಾಜವಂಶಕ್ಕೆ ಸೇರಿದವರು ನೀವ್ಯಾರು? ರಾಜನ ಮಗಳು, ರಾಜವಂಶಕ್ಕೆ ಸೇರಿದವರು. ರಾಜವಂಶಕ್ಕೆ ಸೇರಿದವರು ರಾಜಕುಮಾರರ ವರಿಸಬೇಕು. ರಾಜವಂಶಕ್ಕೆ ಸೇರಿದ ಮೇಲೆ ರಾಜಕುಮಾರನಿನ ಮದುವೆ ಆಗಬೇಕು ಅಲ್ವೇ ಅಂತಾಳೆ. ರಾಜವಂಶಕ್ಕೆ ಸೇರಿದವರು ರಾಜಕುಮಾರರ ವರಿಸಬೇಕು. ನಮ್ಮಂತವರ ಉದ್ಧರಿಸಬೇಕು, ಕಾಪಾಡಬೇಕು ಅಂತ ಕೇಳ್ತೇವೆ. ಓ ರಾಜಕುಮಾರಿ, ಆಮೆ ಏಕೆ ಆಸೆ ಪಡುವೆಯ? ಕುಲವಿಲ್ಲ ಗೋತ್ರವಿಲ್ಲ, ಅವಳು ಹೇಳಿ ಮಹಾರಾಣಿ, ಕುಲವಿಲ್ಲ ಗೋತ್ರವಿಲ್ಲ, ರಾಜ್ಯವಿಲ್ಲ ಕೋಶವಿಲ್ಲ. ಕುಲವಿಲ್ಲ ಗೋತ್ರವಿಲ್ಲ, ರಾಜ್ಯವಿಲ್ಲ ಕೋಶವಿಲ್ಲ. ರೂಪ ಆಮೆಗೆ ಮೊದಲೇ ಇಲ್ಲವೋ? ಓ ರಾಜಕುಮಾರಿ, ಆಮೆ ಒರೆಸಿ ಅಪವಾದ ಪಡುವೆಯ? ಅವಳು ರಾಜಮಾತೆ ಹೇಳ್ಬೇಕಂತ ಹೇಳ್ತಾಳೆ. ಎತ್ತ ತಪ್ಪಿಗೆ ಸಾಕುತ್ತಿರುವೆ. ಎತ್ತು ಬಿಟ್ಟಿದ್ದೀನಮ್ಮ, ಸಾಕ್ಲೇಬೇಕಲ್ಲ, ಬಿಸಾಕಕ್ಕಾಗಲ್ಲ ಅಲ್ವಾ? ಎತ್ತ ತಪ್ಪಿಗೆ ಸಾಕುತ್ತಿರುವೆ, ಶ್ರೀ ಹರಿಯ ನೆನೆಯುತ್ತಿರುವೆ. ನನ್ನ ಬಾಳು ಕೊನೆಗಾಣಿಸೆಂದು. ಓ ರಾಜಕುಮಾರಿ, ಸತ್ಯವಿದು ಕೇಳಮ್ಮ ತಾಯೇ. ಆಮೆ ಹುಟ್ಟಲಿ ಮಗುವೆ ಹುಟ್ಟಲಿ, ಆಮೆ ಹುಟ್ಟಲಿ ಮಗುವೆ ಹುಟ್ಟಲಿ, ಕೊಂದರೆ ಬ್ರಹ್ಮದೋಷವಮ್ಮ. ಆಮೆ ಹುಟ್ಟಲಿ ಮಗುವೆ ಹುಟ್ಟಲಿ, ಕೊಂದರೆ ಬ್ರಹ್ಮದೋಷಮ್ಮ. ಶ್ರೀಹರಿಗೆ ಪ್ರೀತ್ಯಾಗಲಮ್ಮ. ಓ ರಾಜಕುಮಾರಿ, ನಿನ್ನ ಮನವ ಬದಲಾಯಿಸಮ್ಮ. ಬೇಡ ರಾಜಕುಮಾರಿ, ಎತ್ತ ತಪ್ಪಿಗೆ ಸಾಕುತ್ತಿರುವೆ, ಆಮೆ ಹುಟ್ಲಿ ಮಗುವೆ ಹುಟ್ಲಿ, ಕೊಂದರೆ ಬ್ರಹ್ಮದೋಷ ಬರುತ್ತಮ್ಮ. ಅದಕ್ಕೋಸ್ಕರ ನಾನು ಸಾಕ್ತಾ ಇದ್ದೀನಿ. ನೀನು ರಾಜಕುಮಾರಿಯಾಗಿ ಆಮೆ ಆಕಾಶಪಟ್ಟು ಅಪವಾದ ಪಡೀತಿ ತಾಯಿ ಅಂತೇಳಿ ತಿಳಿಬಳಕೆ.